I've been thinking about myself today, thinking how I changed, how I really don't care if you are here. ಹಾಯ್ ಎಲ್ಲರಿಗೂ. ಸೊ ಬೆಳಗ್ಗೆ ಟೈಮು ಆಲ್ರೆಡಿ 9:30 ಆಗ್ತಾಯಿದೆ. ಸೊ ಏನು ಕೆಲಸ ಮಾಡೋಕ್ಕೂ ಮೂಡ್ ಬರ್ತಾ ಇಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ನಮ್ಮದು ಇನ್ನು ರೀಲಿಂಗ್ಸ್ ಹಾಕಿಲ್ಲ ಒಳಗಡೆ. ಸೊ ಅದಕ್ಕೆ ಅವರು ಇವತ್ತು ಬರ್ತಾರೆ ಅಂತೇಳಿ ಸೊ ವೆಯ್ಟ್ ಮಾಡ್ತಾಯಿದ್ದೆ. ಮತ್ತು ಸುಮ್ಮನೆ ಅವರು ಹಾಕಕ್ಕೆ ಬಂದರೆ ಮತ್ತೆ ಮನೆಯೆಲ್ಲ ಧೂಳಾಗತ್ತೆ. ವಾಪಸ್ ನಾನು ಏನೇ ಕ್ಲೀನ್ ಮಾಡಿದ್ರು ವಾಪಸ್ಸೆಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು, ಧೂಳೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. 9:30 ಆಯಿತು. ಗುರುವಾರ ಬೇರೆ ವಾರ. ಏನು ಮಾಡೋದು ತಲೆ ಕೆಟ್ಟು ಹೋಗ್ತಾ ಇದೆ. ಮನೇಲಿ ಯಾರೂ ಇಲ್ಲ. ಲಾಸ್ಟ್ ಸ್ಕೂಲ್ಗೆ ಹೋಗಿದ್ದಾಳೆ ಮತ್ತು ಇವರು ಶೂಟಿಂಗ್ ಹೋಗಿದ್ದಾರೆ. ನಾನು ಒಬ್ಬಳೇ ಕೂತಿದ್ದೀನಿ. ಸೊ ಇವತ್ತು ಬಿಸಿಲು ಚೆನ್ನಾಗಿ ಬಂದಿದೆ. ಸೊ ವಾಷಿಂಗ್ ಮಷಿನ್ಗೆ ಒಂದು ರೌಂಡು ಬಟ್ಟೆ ಹಾಕಿ ಬೆಳಗ್ಗೆನೆ ಒಣಗಾಕಿ ಬಂದಿದ್ದೀನಿ. ಸೊ ಇನ್ನೊಂದು ರೌಂಡು ಬಟ್ಟೆ ಹಾಕಿ ಇವಾಗ ಕಾಫಿ ಕುಡಿದು ಸುಮ್ಮನೆ ಕುತ್ಕೊಂಡಿದ್ದೆ. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಾಷಿಂಗ್ ಮಷಿನಲ್ಲಿ ಬಟ್ಟೆ ತೆಗೆದ್ಬಿಟ್ಟು ಫಸ್ಟು ಒಣಗಾಕ್ಬಿಡೋಣ, ಯಾಕೆಂದರೆ ಇವತ್ತು ಬಿಸಿಲು ಚೆನ್ನಾಗಿದೆ. ಸೊ ಇವಾಗ ಬಂದು 9:30 ಅಷ್ಟೇ ಟೈಮು. 9:30ಗೆ ಆಲ್ರೆಡಿ ಇಷ್ಟು ಬಿಸಿಲಿದೆ ಇವತ್ತು. ಸೊ ಅದಕ್ಕೆ ಇವತ್ತೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ನಿದ್ದೆ ಮಾಡ್ತಾನೆ ಇದ್ದಾಳೆ. ಸೊ ಅವಳಿಗೂ ಬೋರ್ ಆಗಿಬಿಟ್ಟಿದೆ. ಬೋರ್ ಆಗಿದ್ಯಾ ಮಾಯು? ಮಾಯು ಮಾಯು ಬೇಬಿ ಬೋರ್ ಆಗ್ತಾ ಇದೆಯಾ? ಬಾ ಎಲ್ಲಿ ಹೋಗೋಣ? ಟೆರೆಸಲ್ಲಿ ಹೋಗೋಣ. ಬಾ ಟೆರೆಸಲ್ಲಿ ನೋಡಿ. ಸದ್ಯಕ್ಕೆ ಸ್ಟೆಪ್ಸ್ ಎಲ್ಲ ನಮ್ಮದು ಹೀಗೆ ಇದೆ. ಇನ್ನು ನಾವು ರೇಲಿಂಗ್ಸ್ ಹಾಕ್ಸಿಲ್ಲ. ಸೊ ಅದಕ್ಕೆ ರೇಲಿಂಗ್ಸ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳಿದ್ದೀವಿ. ಇವತ್ತು ಬರ್ತೀವಿ ಅಂತ ಹೇಳಿದ್ರು. ಹಬ್ಬ ಬೇರೆ ಇದೆಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಮತ್ತು ನಾನು ಎಲ್ಲ ಮನೆ ಕ್ಲೀನ್ ಮಾಡಬೇಕು. ಸುಮ್ಮನೆ ಮತ್ತೆಲ್ಲ ಧೂಳಾಗಿರುತ್ತೆ. ಅವರೆಲ್ಲ ಧೂಳು ಮಾಡಿ ವಾಪಸ್ ನಾನು ಏನೇ ಕ್ಲೀನ್ ಮಾಡ್ಕೊಂಬಂದ್ರೂ ವಾಪಸ್ ಮತ್ತೆಲ್ಲ ಗಲೀಜಾಗುತ್ತೆ. ಹಾಗಾಗಿ ನಾನು ಏನಕ್ಕೂ ಕೈ ಇಟ್ಟಿಲ್ಲ. ಅದಕ್ಕೆ ಅವ್ರು ಇವತ್ತು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬಂದೇ ಇಲ್ಲ. ಓಕೆ, ಇನ್ನು ಹಬ್ಬ ಬೇರೆ ಹತ್ರನೇ ಇದೆ. ಇನ್ನು ಆಲ್ಮೋಸ್ಟ್ 1 ವೀಕು ಇಲ್ಲ. ಅದಕ್ಕೆ ಏನು ಮಾಡೋದಪ್ಪ ಅಂತ ತಲೆ ಕೆಟ್ಟೋಗಿದೆ. ಸೊ ನಾನು ಮಾಯು ಟೆರೆಸಿಗೆ ಬಂದ್ವಿ. ಇವಾಗ ಟೆರೆಸಿಗೆ ಕರ್ಕೊಂಬಂದರೆ ಭಯ. ಏನಕ್ಕೆ ಅಂದರೆ ಎಲ್ಲಿ ಸ್ನಾನ ಮಾಡಿಸ್ತಾರಪ್ಪ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಥರ ಮೂಲೆ ನೋಡಿ ಅಲ್ಲೇ ಹುಡ್ಕೊಂಡು ಕುತ್ಕೊತಾಳೆ ಅವಳು. ನೋಡಿ ಎಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ಸೊ ಇದೆಲ್ಲ ನಾನು ಒಳಗಡೆ ಇಟ್ಟಿದ್ದೆ. ಸೊ ಮೊನ್ನೆಯಿಂದ ಸ್ವಲ್ಪ ಮಳೆ ಬರ್ತಿದೆ ಅಲ್ವಾ, ಬಿಸಿಲು ಕಮ್ಮಿ ಇದೆ, ಅದಕ್ಕೆ ಇಲ್ಲಿಟ್ಟಿದ್ದೀನಿ. ಸೊ ಇದು ಮಲ್ಲಿಗೆ ಗಿಡ, ಮಳೆಗೆ ಎಲ್ಲ ಟ್ರಿಮ್ ಮಾಡಿದ್ದೀನಿ. ಸೊ ಇವಾಗ ವಾಪಸ್ ಎಲ್ಲ ಚೆನ್ನಾಗಿ ಚಿಗುರುತ್ತಾ ಇದೆ. ಬೋಗನ್ ವಿಲ್ಲ ಅಂತ ಹೇಳ್ತಾರಲ್ವ ಅದು. ಸೊ ಇದು ಹಾಗೆ ಆಗಿತ್ತು. ಫುಲ್ ಎಲ್ಲ ಏನಂತಾರೆ ಒಣಗೋಗ್ಬಿಟ್ಟಿತ್ತು. ಸೊ ಎಲ್ಲ ಟ್ರಿಮ್ ಮಾಡಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿದೆ. ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದೆ ಇವಾಗ. ಬೋನ್ ಕ್ರೀಪರ್ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಗಿಡ. ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಿಂಗಾಗೋಗ್ಬಿಟ್ಟಿದೆ. ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ಹಾಗೆ ಬಿಸಿಲಲ್ಲಿ ಇರಬೇಕೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲಲ್ಲೂ ಇಟ್ಟಿದ್ದೀನಿ. ಹೆಂಗೂ ಸ್ವಲ್ಪ ಮಳೆ ಬರ್ತಾಯಿತ್ತಲ್ವಾ. ಸೊ ಮಳೆಗೆ ಬಂದರೆ ಗಿಡಗಳೆಲ್ಲ ಚೆನ್ನಾಗಿ ಆಗ್ತವೆ. ಟೆರೆಸಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ನಂದು ಹ್ಯಾಂಗ್ ಪಾಟ್ಸ್ ಎಲ್ಲ ಒಣಗೋಗಿದೆ. ಎಲ್ಲ ಖಾಲಿ ಪಾಟ್ಸ್ ಆಗಿದೆ. ಇದು ಮೊನ್ನೆ ಮಣ್ಣೆಲ್ಲ ಚೇಂಜ್ ಮಾಡಿ ಇದು ತುಂಬ ಚೆನ್ನಾಗಿತ್ತು. ಇದು ಎಲ್ಲ ಒಣಗೋಗಿತ್ತು. ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ವಾಪಸ್ ರೀಪಾಟ್ ಮಾಡಿದ್ದೀನಿ. ಇದು ಸೊ ಇದು ಅಷ್ಟೇ ನೋಡಿ, ಇದು ಖಾಲಿ ಇದೆ. ಇದು ಒಂದು ಚೆನ್ನಾಗಿದೆ ಅಷ್ಟೇ, ಮಿಕ್ಕಿದೆಲ್ಲ ಖಾಲಿ ಇದೆ. ಇದು ಶಿಲ್ಪ ತೊಗೊಂಬಂದು ಕೊಟ್ಟಿದ್ರು. ಸೊ ಇದು ಪರವಾಗಿಲ್ಲ, ಬರ್ತಾ ಇದೆ. ಸೊ ಇನ್ನು ಮಿಕ್ಕಿದ್ದಕ್ಕೆಲ್ಲ ಇವಕ್ಕೆಲ್ಲ ಸ್ವಲ್ಪ ರಿಪೋರ್ಟ್ ಮಾಡಬೇಕು. ಮಣ್ಣು ಚೇಂಜ್ ಮಾಡಬೇಕು. ಫಸ್ಟು ನಮ್ಮ ಮಣ್ಣು ತೊಗೊಂಬರ್ಬೇಕು. ನೋಡ್ಬೋದು ಎಷ್ಟು ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸ್ವಲ್ಪ ಬಟ್ಟೆ ಬೆಳಗ್ಗೆನೇ ಹಾಕಿದ್ದೆ. ಸೊ ವಾಷಿಂಗ್ ಮಷಿನ್ ಬಂದು ನಾನು ಅಲ್ಲಿಟ್ಟಿದ್ದೀನಿ. ಸೊ ಟೆರೆಸಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ಅದು ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸೊ ಕೆಳಗಡೆ ಹೋಗೋಣ.
about myself today, thinking how I changed, how I really don't care if you are here or if you don't stay. Now I'm feeling those winter blues, but I don't wanna cry. All we ever do is laugh it off, and I'm sick and I don't know why. Do you remember that night we met? I thought you looked so fine. I guess we have to agree to disagree for this one last time. Pretty weird that ಬಾ ಕೆಳಗೆ ಹೋಗೋಣ. ಬಾ 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 ನಡಿ. ಚಲೋ. ಸೊ ಟೆರೆಸ್ ಡೋರ್ ಕ್ಲೋಸ್ ಮಾಡ್ತಾ ಇಲ್ಲ, ಬಿಸಿಲು ಚೆನ್ನಾಗಿದೆ. ಸೊ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಚಲೋ ನಡೀರಿ, ನಡಿ ಕೆಳಗಡೆ ಹೋಗೋಣ ನಡಿ. ಅವಳಿಗೆ ಹೇಳಬೇಕು ನಡಿ ಹೋಗೋ ಬಾ ಅಂತ ಹೇಳ್ಬಿಟ್ಟು. ಬಾ. ಲಾಸ್ಟ್ಗೆ ತಿಂಡಿ ಮಾಡಿಬಿಟ್ಟು ಕಳಿಸಿರೋದು ಅಷ್ಟೇ. ನಾನು ಕಾಫಿ ಕುಡಿದಿದ್ದೀನಿ, ಶೂಟಿಂಗ್ ಲೇಟ್ ಆಗುತ್ತೆ, ಕಾಫಿ ಬೇಡ ಅಂತ ಹೇಳಿ ಹೋದರು. ಇಲ್ಲಿ ನೋಡಿ ಬೆಡ್ಡು ಹಾಗೆ ಇದೆ. ಸೊ ಅದನ್ನು ಏನೂ ತೆಗ್ದಿಲ್ಲ. ಸೊ ಏನು ಕೆಲಸ ಮಾಡೋಕ್ಕೂ ಮೂಡೇ ಇಲ್ಲ, ಹಂಗಾಗೋಗಿದೆ ಇವತ್ತು. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ. ಆ್ಯಕ್ಚುಲಿ ರೂಮೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಅವ್ರು ಬಂದಿದ್ರೆ ಸರಿಯಾಗಿ ಆಗ್ತಾಯಿತ್ತು. ಅಂದರೆ ಎಲ್ಲ ಒಟ್ಟಿಗೆ ಅವರು ರೇಲಿಂಗ್ಸ್ ಎಲ್ಲ ಹಾಕ್ಬಿಟ್ಟು, ಇಲ್ಲಿ ನಮ್ಮ ಮನೆ ಪಕ್ಕನೇ ಒಬ್ಬರು ಕೆಲಸಮ್ಮ ಇದ್ದಾರೆ. ಸೊ ಅವ್ರಿಗೆ ಹೇಳಿದ್ದೆ, ಸೊ ಮನೆ ತುಂಬ ಧೂಳು ಆಗುತ್ತೆ, ಸೊ ಒಬ್ಬಳೇ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಆಯ್ತಕ್ಕ ಬರ್ತೀನಿ ಫೋನ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನೇನು ಅಂದ್ಕೊಂಡೆ, ಅವ್ರು 2 days ಆಗುತ್ತೆ ಅಂತ ಅಂದರು. ಸೊ ಗ್ರೌಂಡು ಫಸ್ಟು ಸೆಕೆಂಡ್ ಫ್ಲೋರು ರೇಲಿಂಗ್ಸ್ ಹಾಕಬೇಕು. ಅದಕ್ಕೆ 2 days ಆಗುತ್ತೆ ಅಂತ ಅಂದ್ರಲ್ವ. ಸೊ ಇವತ್ತು ಮತ್ತು ನಾಳೆ ಆದರೆ ಸೊ ನಾನು ಹಬ್ಬ ಕ್ಲೀನ್ ಮಾಡ್ಕೊಳಕ್ಕೂ ಸರಿಯಾಗುತ್ತೆ. ಇನ್ನೂ 1 ವಾರ ಇರುತ್ತೆ, ಪರವಾಗಿಲ್ಲ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾವು ಊರಿಗೂ ಹೋಗಿ ಬರಬೇಕು ಹಬ್ಬದ ಒಳಗಡೆ. ಸೊ ತೆಂಗಿನಕಾಯಿ ಎಲ್ಲ ತೊಗೊಂಬರ್ಬೇಕು. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು, ಟೈಮೇ ಸಾಕಾಗ್ತಾಯಿಲ್ಲ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಷ್ಟೇ ತುಂಬ ಪೆಂಡಿಂಗ್. ನೀವು ಟೆರೆಸಲ್ಲಿ ನೋಡಿರ್ಬೋದು, ಫ್ಲೋರು ಅದು ವಾಟರ್ ಪ್ರೂಫ್ ಪೇಂಟ್ ಇದೆ. ಸೊ ಫ್ಲೋರ್ಗೆಲ್ಲ ಪೇಂಟ್ ಮಾಡಬೇಕು. ಸೊ ಅದು ಪೆಂಡಿಂಗ್ ಇದೆ, ಅದೂ ಪೇಂಟ್ ಮಾಡಿಲ್ಲ. ಸೊ ಹಂಗಾಗಿ ಅದು ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಸೊ ಅವನು ಪೇಂಟವನು ಬಂದಿಲ್ಲ. ಸುಮಾರು ಜನ ನನಗೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಮಾಡೋಕ್ಕಾಗ್ತಾಯಿಲ್ಲ ಅದು ಹೋಮ್ ಟೂರೆಲ್ಲ. ಅಂದರೆ ನಮ್ಮದು ಮೇನ್ ಎಂಟ್ರಿ ಏನಿದೆ, ಸೊ ಅಲ್ಲೂ ಅಷ್ಟೇ, ಅದು ಸ್ವಲ್ಪ ಪೆಂಡಿಂಗ್ ಇದೆ. ಮೇನ್ ಡೋರ್ ಎಂಟ್ರಿ ಏನಿದೆ, ಮನೆ ಎಂಟ್ರೆನ್ಸ್ ಏನಿದೆ, ಸೊ ಅಲ್ಲಿ ಹಾಗಾಗಿ ಅಷ್ಟೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಕಂಪ್ಲೀಟ್ ಆಗಲಿ. ಸೊ ಅರ್ಧ ಅಂದರೆ ಚೆನ್ನಾಗಿ ಅನಿಸಲ್ಲ ಅಲ್ವಾ. ಸೊ ಅದಕ್ಕೆ ಅದನ್ನು ಹೋಮ್ ಟೂರ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತಂತೂ ಸಿಕ್ಕಾಬಟ್ಟೆ ಬೋರ್ ಆಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಫಸ್ಟು ಅಟ್ಲೀಸ್ಟು ಅಂದರೆ ಈ ರೂಮ್ ಡೋರ್ ಹಾಕಿದ್ರೆ ಓಕೆ. ಸೊ ಆ ರೂಮ್ ಡೋರ್ ಹಾಕಿದ್ರೆ ಅದ್ರ ಪಕ್ಕನೇ ರೇಲಿಂಗ್ಸ್ ಇದೆ ಅಲ್ವಾ. ಸೊ ಹಂಗಾಗಿ ಅಟ್ಲೀಸ್ಟು ಧೂಳು ಅಷ್ಟು ಒಳಗಡೆ ಬರಲ್ಲ. ಅದಕ್ಕೆ ಅಟ್ಲೀಸ್ಟ್ ಈ ರೂಮ್ ಒಂದು ಅಟ್ಲೀಸ್ಟ್ ಇದು ಕ್ಲೀನ್ ಮಾಡಿ. ಇದು ಮಾಸ್ಟರ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮು ಮತ್ತು ಅದ್ರ ಪಕ್ಕ ಆ ಕಡೆ ಲಾಸ್ಟಿನ ರೂಮ್ ಇದೆ. ಅದಕ್ಕೆ ಈ ಮಾಸ್ಟರ್ ಬೆಡ್ರೂಮು ಮತ್ತು ಲಾಸ್ಟಿನ ರೂಮು ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು. ಇಲ್ಲ ಅಂತ ಅಂದರೆ ಸೊ ಹಂಗೆ ಅನ್ಕೊತಾ ಇದ್ದೀನಿ. ಸೊ ಏನು ಮಾಡ್ತೀನೋ ಗೊತ್ತಿಲ್ಲ. ನೋಡೋಣ. ಫಸ್ಟ್ ಅಟ್ಲೀಸ್ಟ್ ಇದು ಕಾಟ್ ಎಲ್ಲ ಸರಿ ಮಾಡೋಣ. ಸೊ ಬೆಡ್ ಎಲ್ಲ ಸರಿ ಮಾಡೋಣ. ಸೊ ಇರಿಟೇಟ್ ಆಗುತ್ತೆ. ಸೊ ಹಿಂಗೆಲ್ಲ ಹಿಂಗೆ ಬಿದ್ದಿರುತ್ತಲ್ವ. ಸೊ ನೀಟಾಗಿರಬೇಕು ರೂಮೆಲ್ಲ. ಅಟ್ಲೀಸ್ಟ್ ಇದಾದ್ರು ಕ್ಲೀನ್ ಮಾಡೋಣ. ಮಾಯು ಬೆಡ್ ಮೇಲೆ ಬಾರೆ ಅಂತಂದರೆ ಕೆಳಗಡೆ ಮಲಗಿದ್ದಾಳೆ, ಮ್ಯಾಟ್ ಮೇಲೆ ಮಲಗಿದ್ದಾಳೆ. ತೋರಿಸ್ತೀನಿ ನೋಡಿ. ಯಪ್ಪ ಎಷ್ಟು ನಿದ್ದೆ ಮಾಡ್ತಾಳೆ ಗೊತ್ತಾ ಅವಳು. ಸಿಕ್ಕಾಬಿಟ್ಟೆ ನಿದ್ದೆ ಮಾಡಿ, ಟೈಮ್ ಸಿಕ್ಕಿದ್ರೆ ಸಾಕು ಟಕ್ ಅಂತ ಮಲ್ಕೋದು. ಅವಳು ಗೊತ್ತಾಗ್ತಾ ಇದೆ ನಾನು ಅವಳ ಬಗ್ಗೆನೇ ಮಾತಾಡ್ತಿದ್ದೀನಿ, ಅವಳ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ. ಆರಾಮಾಗಿ ಮಲ್ಕೊಂಡಿದ್ದಾಳೆ ನೋಡಿ. Day when we did not exchange our hellos, I
wasn't looking out for you. I'm sorry, I'm so shallow, but I'm still looking forward to watching part 2 of Deathly Hallows with you. ಇವಾಗ ನೋಡಿ ಅಟ್ಲೀಸ್ಟ್ ಎಷ್ಟು ನೀಟಾಗಿ ಕಾಣಿಸ್ತದೆ ಅಲ್ವಾ. ಸೊ ನಮ್ಮ ಹಿಂಗೆ ಮಾಸ್ಟರ್ ಬೆಡ್ರೂಮಿಂದ ಹಿಂಗೆ ಆಚೆ ಬಂದರೆ ಸೊ ಇದು ರೇಲಿಂಗ್ಸ್, ಇದು ಟೆರೆಸ್ಗೆ ಹೋಗುತ್ತೆ. ಸೊ ಇದು ಪಕ್ಕನೇ ಲಾಸ್ಟಿನ ರೂಮು. ಸೊ ಅದು ನೋಡಿ ಅದು ಗೊಂಬೆ ಇದು ಲಾಸ್ಟಿಂದು ಆ ಮಾಯು ಕಚ್ಚಾಕಿರೋದು ಎಲ್ಲ ಇದೆಲ್ಲ ಎಲ್ಲ ಒಂದೊಂದು ರೌಂಡ್ ಮತ್ತೆ ಸ್ಟಿಚ್ ಮಾಡಿದ್ದೆ, ನನ್ನ ಹ್ಯಾಂಡಲ್ಲೇ ಸ್ಟಿಚ್ ಮಾಡಿದ್ದೀನಿ ವಾಪಸ್ಸು. ನೋಡಿ ಹೆಂಗೆ ಕಚ್ಚಿದ್ದಾಳೆ. ಅವಳಿಗೆ ಈ ಥರ ಸಾಫ್ಟಾಗಿ ಕಾಣಿಸಿದ್ರೆ ಅದು ಏನಾಗುತ್ತೆ ಗೊತ್ತಿಲ್ಲ ಅವಳಿಗೆ, ಎಲ್ಲ ಕಚ್ತಾ ಇರ್ತಾಳೆ. ಹಾಗಾಗಷ್ಟೇ ನಾನು ಈ ಸಾಫ್ಟ್ ಟಾಯ್ಸ್ ಎಲ್ಲ ಆಚೆ ಇಡಲ್ಲ. ಸೊ ಅವಳ ರೂಮಲ್ಲೂ ಎಲ್ಲ ಹಾಗೆ ಬಿದ್ದಿದೆ. ಸೊ ಬೆಡ್ಶೀಟ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಒಂಚೂರು ಅವಳ ರೂಮು ಕ್ಲೀನ್ ಮಾಡೋಣ. ಆ್ಯಕ್ಚುಲಿ ನಾವು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿ ಈ ರೋಡ್ ಸೈಡ್ ಎಲ್ಲ ಇಟ್ಕೊಂಡಿರ್ತಾರಲ್ವ ಜ್ಯುವೆಲ್ರಿ ಎಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಸೊ ಅಲ್ಲಿ ತೊಗೊಂಬಂದಿದ್ದು. ಸೊ ನೋಡ್ತಾ ಇದ್ದೀರಾ ಚೆನ್ನಾಗಿರಲ್ಲ ಸೆಟ್ಟು. ಸೊ ಎಷ್ಟು ಕೊಟ್ಟಿರ್ಬೋದು ನಾನು ಇದಕ್ಕೆ ಅಮೌಂಟ್ ಅಂತ ನನಗೆ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ನಾನು ಇದಕ್ಕೆ ಎಷ್ಟು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಸೊ ಹತ್ರದಿಂದ ತೋರಿಸ್ತೀನಿ. ಸೊ ಇದು 2 ಸೆಟ್ ಬರುತ್ತೆ, ಒಂದು ಚಿಕ್ಕದು ಒಂದು ದೊಡ್ಡದು. ಹಾಗೆ ಇದರಲ್ಲಿ ಇಯರಿಂಗ್ ಸೆಟ್ಟೂ ಇದೆ. ಮತ್ತು ಇದು ಪರ್ಲು ಇದೆ, ಇದ್ರ ಸುತ್ತ ಪರ್ಲ್ಸ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಅದು. ಸೊ ಹೇಳಿ, ಕಮೆಂಟ್ ಮಾಡಿ ಹೇಳಿ ಎಷ್ಟು ಕೊಟ್ಟಿದ್ದೀನಿ ಅಂತ. Much at all here in this small town, 'cause in the end we're all buried deep inside the same hole in the ground. ಮಾಡಿಟ್ಟಿರೋ ಬಟ್ಟೆ ಅದು ಎಲ್ಲ ಮಡಿಸ್ಬಿಟ್ಟು ಎತ್ತಿಡಬೇಕು. ಸೊ ಮಾಯು ಹಶ್ವಾಗ್ತಿದ್ಯಪ್ಪ ನಿಮಗೆ ಊಟ ಬೇಕಾ? 2 ಕೈಯೆಲ್ಲ ಮೇಲೆ ಇಟ್ಬಿಟ್ಟು ಸೊ ಹಿಂಗೆ ಪರ 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 ಅಂತ ಕೆಲಿಯಕ್ಷನ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಗೊತ್ತಾಗುತ್ತೆ ಅವಳದು ಹಶ್ವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಎಷ್ಟು ಬಟ್ಟೆ ಇದೆ. ಸೊ ಈ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ಎತ್ತಿಡೋಣ. ಅಲ್ಲಿಗೆ ಆಲ್ಮೋಸ್ಟ್ ಒಂದು ರೇಂಜಿಗೆ ಆಗತ್ತೆ ಕೆಲಸ. ನೋಡೋಣ, ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದಾರಂತೆ, ಅದಕ್ಕೆ ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಏನು ಮಾಡೋದು. ಸೊ ಪಾಟ್ಸ್ ಎಲ್ಲ ಅಂದರೆ ಗಿಡಗಳೆಲ್ಲ ಸ್ವಲ್ಪ ಹೊಸ ಗಿಡಗಳೆಲ್ಲ ತೊಗೊಂಬರ್ಬೇಕು. ಸೊ ಇಲ್ಲ ನಮ್ಮ ಮನೆ ಪಕ್ಕನೇ ಒಂದು ಚಿಕ್ಕ ನರ್ಸರಿ ಇದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಗಿಡಗಳು ತೊಗೊಂಬರ್ಬೇಕು. ಫಸ್ಟ್ ಮಣ್ಣು ತೊಗೊಂಬರ್ಬೇಕು ನಾನು. ಸೊ ಮಣ್ಣು ಇಲ್ಲ, ಮಣ್ಣೆಲ್ಲ ಖಾಲಿಯಾಗಿದೆ. ಸೊ ಗೊಬ್ಬರ ಎಲ್ಲ ಇಲ್ಲ, ಆ ಗಿಡಗಳಿಗೆ ಗೊಬ್ಬರನೂ ಹಾಕಿಲ್ಲ, ತುಂಬ ದಿನ ಆಗೋಗಿದೆ. ಅದಕ್ಕೆ ಮಣ್ಣು ಮತ್ತು ಗೊಬ್ಬರ ಎಲ್ಲ ತೊಗೊಂಬಂದ್ಬಿಟ್ಟು ಒಂದು ಸ್ವಲ್ಪ ಹೊಸ ಗಿಡಗಳೆಲ್ಲ ತೊಗೊಂಬಂದು ರೀಪೋರ್ಟ್ ಮಾಡೋಣ ಅಂತ. ಏಕೆಂದರೆ ಈ ಟೈಮಲ್ಲಿ ಮಳೆ ಬರ್ತಿದೆ ಅಲ್ವಾ, ಮಳೆಗಾಲ ಅಲ್ವಾ. ಸೊ ಈ ಟೈಮಲ್ಲಿ ಗಿಡಗಳು ಹಾಕಿದ್ರೆ ಚೆನ್ನಾಗಿ ಬರ್ತವೆ. ಸೊ ಅದನ್ನು ಹಾಗೆ ನಾವು ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಹಾಳಾಗಲ್ಲ. ನಂದು ಸುಮಾರು ಗಿಡ ಸ್ವಲ್ಪ ಮೇಂಟೈನ್ ಮಾಡ್ತಾಳೆ, ತುಂಬ ಹಾಳಾಗೋಗಿದೆ, ಎಲ್ಲ ಒಣಗೋಗ್ಬಿಡ್ತು. ಅಂದರೆ ಇಂಡೋರ್ ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋಸ್ ಎಲ್ಲ, ಎಷ್ಟು ಗಿಡಗಳಿತ್ತು ನನ್ನ ಹತ್ರ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಗಿಡ ಇಲ್ಲ, ಎಲ್ಲ ಹಾಳಾಗೋಗಿದೆ. ಅದಕ್ಕೆ ಒಂದು ಟೈಮಲ್ಲಿ ಬೇಜಾರಾಗೋಯ್ತು. ಅಂದರೆ ಅಷ್ಟು ಚೆನ್ನಾಗಿ ಇಟ್ಟಿದ್ದ ಗಿಡಗಳೆಲ್ಲ ಹಾಳಾಗೋಯ್ತು ಅಂದರೆ ತುಂಬ ಬೇಜಾರಾಗತ್ತಲ್ವಾ.
ಅದಕ್ಕೆ ನಾನು ವಾಪಸ್ಸು ಈ ಗಾರ್ಡನಿಂಗ್ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ. ಬಟ್ ಆದರೆ ನನಗೆ ಆ ಗಿಡಗಳು ಅಂದರೆ ಅದು ಗಾರ್ಡನಿಂಗ್ ಮಾಡೋದಾಯ್ತು, ಗಿಡಗಳು ಮನೆ ಒಳಗಡೆ ಇಡೋದಾಯ್ತು, ಅದು ನನಗೆ ತುಂಬ ಇಷ್ಟ. ಅಂದರೆ ನನ್ನ ಹತ್ರ ಇವಾಗ ಸ್ವಲ್ಪ ಫ್ಲವರ್ ಪಾಟ್ ಎಲ್ಲ ಇಲ್ಲ, ಸೊ ಇಂಡೋ ಪ್ಲಾಂಟ್ ಸಿಕ್ಕಾಪಟ್ಟೆ ತೊಗೊಂಬರ್ತಾ ಇದ್ದೆ. ಅದಕ್ಕೆ ಈ ಸರಿ ಸ್ವಲ್ಪ ಕಲರ್ ಆಗಿ ಫ್ಲವರ್ ಹೂವಿನ ಗಿಡಗಳು ತೊಗೊಂಬರೋಣ ಅಂತ. ಸೊ ಫಸ್ಟ್ ಅಲ್ಲಿ ಹೋಗಿ ನೋಡೋಣ ಅವ್ರ ಹತ್ರ ಯಾವ ಥರ ಹೂವಿನ ಗಿಡ ಇದೆ ಅಂತ ಹೇಳ್ಬಿಟ್ಟು. ಸೊ ತೊಗೊಂಬಂದು ರೀಪಾಟ್ ಮಾಡೋಣ, ಆಮೇಲೆ ನೋಡೋಣ ಅವರು ಬರ್ತಾರೋ ಬರಲ್ಲೋ. ಇವತ್ತು ರೇನಿಂಗ್ಸ್ ಅವ್ರು ಗೊತ್ತಿಲ್ಲ. ಸೊ ಬಂದಮೇಲೆ ಡಿಸೈಡ್ ಮಾಡೋಣ ಏನು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೂ ತುಂಬ ಬೋರ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಲಾಸ್ಟಲ್ಲಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ. ಎಲ್ಲರ ಹತ್ರನೂ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು IKEA ವಿಡಿಯೋ ಏನು ಮಾಡಿದ್ದೆ, ಸೊ ಅದು ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ವ್ಯೂಸ್ ಆಯಿತು, ಎಲ್ಲ ಆಯಿತು. ಸೊ ಆಲ್ಮೋಸ್ಟ್ ನನಗೆ 15K ವ್ಯೂಸ್ ಆಗಿದೆ. ಸೊ IKEA ಟೂರ್ ಏನು ಮಾಡಿದೆ ಅದು ಆಯಿತು, ಮತ್ತು IKEA Haul ಮಾಡಿದ್ನಲ್ಲ ಅದು ಆಯಿತು. ಎರಡೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನಗೆ ತುಂಬ ಖುಷಿಯಾಗಿದೆ. ಅಂದರೆ ಅದು IKEA ಟೂರ್ ಮಾಡೋಕ್ಕೆ ಮುಂಚೆ ನಾನು ಸುಮ್ಮನಾಗಿ ಹೋಗ್ಬಿಟ್ಟಿದ್ದೆ, ಬೇಡ ಯೂಟ್ಯೂಬೆಲ್ಲ ನಮಗೆಲ್ಲ ಸೆಟ್ ಆಗಲ್ಲ, ಬೇಡ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೇಲೆಲ್ಲ ಕಿರಿಕಿರಿ, ನೀನು ಕೆಲಸ ಇರಲ್ಲ, ಬರೀ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ, ಎಡಿಟಿಂಗ್ ಮಾಡಿಕೊಂಡು ಬರೀ ಫೋನಲ್ಲೇ ಕಳೆದೋಗ್ತೀರಾ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಚಿಕ್ಕ ಪುಟ್ಟ ಕಿರಿಕಿರಿ ಆಗ್ತಾ ಇರುತ್ತೆ ಮನೇಲಿ. ಅಂದರೆ ಯೂಶಲಿ ಗೊತ್ತಿರುತ್ತೆ ಹೌಸ್ ವೈಫ್ ಇರೋರಿಗೆ. ಸೊ ಹಂಗಂತ ನಾನು ಸುಮ್ಮನೆ ಹೋಗಿದ್ದೆ, ಸರಿ ಬೇಡ ಸಾಕು ಈ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನಮಗೂ ಬರಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನು ಯಾವಾಗ IKEA ವಿಡಿಯೋ ಮಾಡಿ ಅಂದರೆ ವಿಡಿಯೋ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡಿದೆ, ಸೊ ಅದ್ರ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಅಂದರೆ ನೀವು ವಿಡಿಯೋಸ್ ಅಂದರೆ ನನ್ನ ಚಾನಲ್ನ ನೀವು ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸ್ ಮಾಡ್ತಾ ಇದ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಹೌದು, ಯಾರೋ ಅಟ್ಲೀಸ್ಟ್ ಯಾರೋ ಒಬ್ಬರಿಗೆ ನಾನು ಮಾಡೋ ವಿಡಿಯೋ ಹೆಲ್ಪ್ ಆಗ್ತಾ ಇದೆ, ಯಾರೋ ನೋಡ್ತಾ ಇದ್ದಾರೆ ಅಂತ ಅಂದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ವಿಡಿಯೋಸ್ ಮಾಡೋಕ್ಕೆ. ಸೊ ಹಂಗಾಗಿ ನನಗೆ ತುಂಬ ಖುಷಿ ಆಯಿತು ಅದು. ಸೊ ನನ್ನ ಇನ್ಯಾವ ವಿಡಿಯೋಸ್ ಅಷ್ಟು ವೈರಲ್ ಆಗಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸು ಯಾರೆಲ್ಲ ಇದ್ದಾರೆ ಸೊ ಅವ್ರಿಗೂ ಹೇಳಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ರೇಲಿಗೆ ಸಾಕೋರು ಇವತ್ತು ಬಂದರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ನಾನು ಸೊ ಇಲ್ಲೇ ನರ್ಸರಿ ಇದೆ, ಸೊ ಅಲ್ಲೂ ಹೋಗ್ತೀನಿ. ಸೊ ಅದು ವಿಡಿಯೋ ಮಾಡ್ತೀನಿ. ಸೊ ಏನು ಪೊಟ್ಟು ಅಂದರೆ ಏನು ಗಿಡಗಳು ತೊಗೊಂಡೆ, ಏನು ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.